ಭಾರಿ ಮಳೆಯಿಂದಾಗಿ ಜನಜೀವನ ಸಾಕಷ್ಟು ಸಂಕಷ್ಟಮಯವಾಗಿರುವಂಥದ್ದು. ಜಿಲ್ಲೆಯ ಕಾರವಾರ ಪ್ರದೇಶದಲ್ಲಂತೂ ಸಾಕಷ್ಟು ಮಳೆ ಬಿದ್ದಿರುವುದರಿಂದ ಇಲ್ಲಿ ಅಲ್ಲಲ್ಲಿ ನೀರು ಹೊಕ್ಕಿರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವರೇ ಮನೆಗಳ ಒಳಗೂ ಕೂಡ ನೀರು ಹೊಕ್ಕಿರುವಂಥದ್ದು. ಈಗ ಕಾರವಾರ ನಗರದಲ್ಲಿರುವಂತಹ ಡಿಪೋ ಕೆಎಸ್ ಡಿಪೋ ಇದೆ. ಸೊ ಅಲ್ಲಿ ಕೂಡ ನೀರು ಹೊಕ್ಕಿದೆ. ಪ್ರತಿಯೊಂದು ಕಡೆ ಕೂಡ ಇಲ್ಲಿ ಜಲಾವೃತ ಆಗಿರುವಂಥದ್ದು. ಇಲ್ಲಿ ನೋಡ್ಕೋಬೋದು, ಇಲ್ಲಿ ಸಿಬ್ಬಂದಿ ಕೂಡ ಯಾವ ಅಲ್ಲಿ ಅವ್ರ ಕಚೇರಿಗೆ ಹೋಗಬೇಕಾದ್ರೆ ಯಾವ ಮಟ್ಟದಲ್ಲಿ ಈಗ ನೀರು ಇದೆ ಅಂತ ತಿಳ್ಕೊಂಡು. ಸೊ ಇಲ್ಲಿ ತುಂಬ ಕಡೆ ಹೋಗುವಂಥ ಬಸ್ಗಳು ಇತ್ತು, ಅಂದರೆ ಜಿಲ್ಲೆ ಬೇರೆ ಬೇರೆ ಕಡೆ ಹೋಗುವ ಬಸ್ ಅದನ್ನು ಈಗ ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಈಗ ಮಾಡಲಾಗಿರುವಂಥದ್ದು. ಯಾಕಂದರೆ ಒಂದು ವೇಳೆ ಬಸ್ ಒಳಗೆ ಇಂಜಿನ ಒಳಗೆ ನೀರು ಹೋಗ್ರೆ ಮತ್ತು ಬಸ್ಗಳು ಕೂಡ ರಿಪೇರಿ ಮಾಡೋದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪಕ್ಕದಲ್ಲಿ ಸಾಕಷ್ಟು ಬೈಕ್ಗಳು ಇವೆ. ಸೊ ಅವುಗಳು ಈಗ ಮುಳುಗುವ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಇನ್ನೂ ಜಾಸ್ತಿ ಮಳೆ ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಇಲ್ಲಿ ಸಂಗ್ರಹ ಆಗುವ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇದೊಂದು ಸಮಸ್ಯೆ ಏನಂದರೆ ಇಲ್ಲಿ ನಗರಸಭೆಯವರು ಚರಂಡಿ ವ್ಯವಸ್ಥೆ ಮಾಡಿಲ್ಲ. ಸೊ ಇದರಿಂದಾಗಿ ಇಲ್ಲಿ ನೀರು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಭಿವೃದ್ಧಿ ಆಗಿದೆ ಆದರೆ ಚರಂಡಿ ವ್ಯವಸ್ಥೆ ಮಾಡಿಲ್ಲ. ಇದರಿಂದಾಗಿ ಪ್ರತಿ ವರ್ಷ ಇಲ್ಲಿ ನೀರು ಹೋಗ್ತಾ ಇರುವಂಥದ್ದು. ಇಲ್ಲಿ ಇಲ್ಲಿನ ಆಫೀಸ್ ಇದೆ, ಆಫೀಸ್ ಒಳಗೂ ಕೂಡ ನೀರು ಹೋಗ್ತಿದೆ. ಸೊ ಇದರ ಡಾಕ್ಯುಮೆಂಟ್ಸ್ಗಳಿತ್ತು, ಅವುಗಳಿಗೂ ಕೂಡ ಹಾನಿಯಾಗಿರುವಂಥದ್ದು. ಸೊ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಕೂಡ ಈಗ ಮಾಡಲಾಗಿದೆ. ಸೊ ಎಲ್ಲಿ ಕೂಡ ನೋಡಿದರೂ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸೊ ಎಲ್ಲಿ ಕೂಡ ನೋಡಿದರೂ ನೀರೇ ಇದೆ. ಇನ್ನು ನಿನ್ನೆ ರಾತ್ರಿಯಿಂದ ಸುರಿದಂತಹ ಭಾರಿ ಮಳೆಯಿಂದಾಗಿ ಜಿಲ್ಲೆಯ ಕರಾವಳಿಯ ಭಾಗದಲ್ಲಂತೂ ಸಾಕಷ್ಟು ನೀರು ತುಂಬಿರುವಂಥ ಕೆಲವರ ಮನೆಗಳಿಗೂ ಕೂಡ ನೀರು ಹೊಕ್ಕಿದೆ. ಸೊ ಪುಣ್ಯಕ್ಕೆ ಒಂದು ಹಂತಕ್ಕೆ ಮಳೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದರಿಂದ ನೀರು ಹರಿದು ಹೋಗಿರುವಂಥದ್ದು. ಆದರೆ ಕೆಲವೆಡೆ ಇನ್ನೂ ಕೂಡ ನೀರು ಹಾಗೇ ಇರುವಂಥದ್ದು. ಸೊ ಇಲ್ಲಿ ಜಿಲ್ಲಾಸ್ಪತ್ರೆಗೆ ಕೂಡ ಸಾಕಷ್ಟು ಸಮಸ್ಯೆ ಆಗಿತ್ತು. ಸೊ ಇಲ್ಲಿ ಒಂದೊಂದು ಗಲ್ಲಿಯಲ್ಲಿಯೂ ಕೂಡ ಸಮಸ್ಯೆ ಆಗಿರುವಂಥದ್ದು. ಕೆಲವೆಡೆ ಫ್ಲಾಟ್ಗಳ ಒಳಗೂ ಕೂಡ ನೀರು ಹೊಕ್ಕಿದೆ. ಅವರ ವಾಹನಗಳು ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ಸೊ ಈಗ ಮಳೆ ಅವಾಂತರದಿಂದ ಜನಜೀವನ ಸಾಕಷ್ಟು ಸಂಕಷ್ಟಮಯವಾಗಿರುವಂಥದ್ದು. ಸೊ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅವರಿಗೆ ಪರಿಹಾರ ಒದಗಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಗ್ ಜೊತೆ ಪ್ರಥಮ ಜಿಲ್ಲಾ ಏಷ್ಯನ್ ನ್ಯೂಸ್ ಕಾರವಾರ.